ವರಾಹಿ ಜಲವಿದ್ಯುತ್ ಯೋಜನಾ ಪ್ರದೇಶದಲ್ಲಿ 2 ಸೆಕೆಂಡ್ ಭೂಕಂಪನ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಬ್ರೇಕಿಂಗ್ ನ್ಯೂಸ್ ನಮಗೆ ಸಿಗ್ತಾ ಇದೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಹೊಸನಗರ ತಾಲೂಕಿನಲ್ಲಿ ಭೂಮಿ ನಡುಗಿದ ಅನುಭವ ಆಗಿದೆ. ಮಧ್ಯರಾತ್ರಿ 1:30ರ ಸುಮಾರಿಗೆ ಭಾರಿ ಸ್ಫೋಟದ ಸದ್ದಿನೊಂದಿಗೆ ಈ ಭೂಕಂಪನದ ಅನುಭವ ಆಗಿದೆ ಅಂತ ಹೇಳಿ ಇದೀಗ ಸ್ಥಳೀಯರು ಕೂಡ ಹೇಳಿಕೊಳ್ತಾ ಇದ್ದಾರೆ. ವರಾಹಿ ಜಲವಿದ್ಯುತ್ ಯೋಜನಾ ಪ್ರದೇಶದಲ್ಲಿ 2 ಸೆಕೆಂಡ್ಗಳ ಭೂಕಂಪನ ಆಗಿದೆ. ಮಧ್ಯರಾತ್ರಿ 1:30ರ ಸುಮಾರಿಗೆ ಭಾರಿ ಸ್ಫೋಟದ ಸೌಂಡ್ ಕೂಡ ಆಗಿದೆ ಅಂತ ಹೇಳಿ ಅಲ್ಲಿನ ಜನಸಾಮಾನ್ಯರು ಈಗ ಹೇಳ್ತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ರಿಗೂ ಕೂಡ ಆ ಅನುಭವ ಆಗಿದೆ. ಜೊತೆಗೆ ಮನೆಯಲ್ಲಿದ್ದಂತಹ ಪಾತ್ರೆ ವಸ್ತುಗಳಾಗಿರ್ಬೋದು ಅದೆಲ್ಲವೂ ಕೂಡ ನೆಲಕ್ಕೆ ಬಿದ್ದಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಮಾಹಿತಿಗಳು ಈಗ ನಮಗೆ ಸಿಗ್ತಾ ಇದೆ. ಶಿವಮೊಗ್ಗದ ತೀರ್ಥಹಳ್ಳಿ ಹೊಸನಗರ ತಾಲೂಕಿನಲ್ಲಿ ಭೂಮಿ ನಡುಗಿದಂತ ಅನುಭವ ಆಗಿದೆ. ವರಾಹಿ ಜಲವಿದ್ಯುತ್ ಯೋಜನಾ ಪ್ರದೇಶದಲ್ಲಿ 2 ಸೆಕೆಂಡ್ಗಳ ಕಾಲ ಭೂಕಂಪನ ಆಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಹಾಲಸ್ವಾಮಿ. ಎಷ್ಟೊತ್ತಿಗೆ ಈ ರೀತಿ ಅನುಭವ ಆಯಿತು, ಜನಸಾಮಾನ್ಯರು ಏನ್ ಹೇಳ್ತಾರೆ ಅಂತ? ಯಶೋಧ, ವರಾಹಿ ಅಣೆಕಟ್ಟು ಏನಿದೆ ಪಶ್ಚಿಮ ಘಟ್ಟದ ಒಂದು ಸೂಕ್ಷ್ಮ ಪ್ರದೇಶದಲ್ಲಿ ನಿರ್ಮಾಣ ಆಗಿದೆ. ಸುತ್ತಲೂ ಕೂಡ ಬೆಟ್ಟಗಳಿಂದ ಆವರಿಸಿರ್ತಕ್ಕಂಥ ಜಾಗದಲ್ಲಿ ಆ ವರಾಹಿ ಅಣೆಕಟ್ಟು ನಿರ್ಮಾಣ ಆಗಿದೆ. ಇದು ಸಹಜವಾಗಿ ಅಲ್ಲಿ ನೀರು ಶೇಖರಣೆ ಸಂಗ್ರಹ ಏನಾಗುತ್ತೆ ಅದು ಭೂಮಿಯ ಮೇಲೆ ಕೆಳಸ್ತರದಲ್ಲಿ ಭೂಕಂಪದಲ್ಲಿ ಅಂತ ಕೂಡ ವಿಜ್ಞಾನಿಗಳು ಈ ಮುಂಚೆ ಅದನ್ನ ಸೂಚನೆ ಕೊಟ್ಟಿದ್ರು. ನಿನ್ನೆ ರಾತ್ರಿ ಏನಾಗಿದೆ, ಮಧ್ಯರಾತ್ರಿ ಸಂದರ್ಭದಲ್ಲಿ ಸುಮಾರು 12:30ರಿಂದ 1 ಗಂಟೆ ಸಂದರ್ಭದಲ್ಲಿ ಕೆಲವು ಏರಿಯಾದಲ್ಲಿ ನಿಧಾನವಾಗಿ ಆರಂಭವಾದಂತಹ ಶಬ್ದ, ಭಾರಿ ಸ್ಫೋಟದ ರೀತಿಯ ಶಬ್ದ ಕೇಳಿ ಆ ನಂತರ 1-2-3 ಸೆಕೆಂಡ್ ಭೂಮಿ ನಡಗಿದಂತ ಅನುಭವ ಆಗಿದೆ. ಕೆಲವು ಕಡೆ ಪಾತ್ರೆಗಳು ಬಿದ್ದಿದೆ, ಆಮೇಲೆ ಮಾಡು ಜರುಗಿದಂತ ಅನುಭವ ಆಗಿದೆ. ಇನ್ನು ಕೆಲವು ಕಡೆ ಯಾವುದೇ ಶಬ್ದ ಕೇಳಿಲ್ಲ, ಆದ್ರೆ ಪಾತ್ರೆಗಳು ಬಿದ್ದಂತ ಪಾತ್ರೆಗಳು ಅಲ್ಲಾಡಿದ ಇಡೀ ಮನೆನೇ ಅಲ್ಲಾಡಿದಂತ ಅನುಭವ ಅಲ್ಲಿ ಜನಕ್ಕಾಗಿದೆ. ಈ ಸಂದರ್ಭದಲ್ಲಿ ಮಧ್ಯರಾತ್ರಿನೇ ಜನ ಎದ್ದು ಹೊರಗಡೆ ಓಡ್ ಬಂದಿದ್ದಾರೆ. ನಂತರದಲ್ಲಿ ಗೊತ್ತಾಗಿದೆ ಅವರಿಗೆ ಇದು ಭೂಕಂಪ ಆಗಿರಬಹುದು ಅಂತ. ಒಟ್ಟಾರೆ ಈ ನಿನ್ನೆ ರಾತ್ರಿ ಆಗಿರ್ತಕ್ಕಂಥ ಘಟನೆ ಇವತ್ತು ಇಡೀ ವರಾಹಿ ಅಣೆಕಟ್ಟು ಪ್ರದೇಶದಲ್ಲಿ ಇರ್ತಕ್ಕಂಥ ತೀರ್ಥಹಳ್ಳಿ ಮತ್ತು ಹೊಸನಗರ ಭಾಗದ ಗ್ರಾಮಸ್ಥರಲ್ಲಿ ಈ ಅನುಭವ ಆಗಿರೋದು. ಈ ಎಲ್ಲಾ ಭಾಗದಲ್ಲೂ ಕೂಡ ಜನರಿಗೆ ಒಂದು ಆತಂಕ ಮನೆ ಮಾಡಿದೆ. ಇದ್ರ ಬಗ್ಗೆ ಕೆಪಿಸಿ ಅಧಿಕಾರಿಗಳಾಗ್ಲಿ ಅಥವಾ ಭೂಗರ್ಭ ಶಾಸ್ತ್ರಗಳಾಗ್ಲಿ ಇಲ್ಲಿ ತನಕವಾದಂತ ಅಧಿಕೃತವಾದಂತ ಯಾವುದೇ ಹೇಳಿಕೆಯನ್ನ ಬಿಡುಗಡೆ ಮಾಡಿಲ್ಲ. ಅದು ಆ ಜನರಲ್ಲಿ ಇನ್ನಷ್ಟು ಆತಂಕ, ಅಂದ್ರೆ ಏನಾಗುತ್ತೆ ಆಗಿರಬಹುದು ಅನ್ನೋದ್ರ ಒಂದು ಆತಂಕ ನಿರ್ಮಾಣ ಆಗಿದೆ. ಯಶೋಧ, ಇಲ್ಲಿ ಜನಸಾಮಾನ್ಯರೇನು ರಿಯಾಕ್ಟ್ ಮಾಡಿದಾರಾ, ಪಬ್ಲಿಕ್ ಜೊತೆ ಮಾತನಾಡಿದಾರಾ ಹೇಗೆ ಅಂತ ಹೇಳಿ? ಅಲ್ಲಿಯ ತುಂಬಾ ಜನ ಗ್ರಾಮಸ್ಥರು ತಮ್ಮ ಅನುಭವನ ಹಂಚ್ಕೊಂಡ್ರು. ಅವ್ರ ಅನುಭವನೇ ಹೇಳಿದ್ದು, ಪಾತ್ರೆಗಳು ಬಿದ್ದಂತ ಅನುಭವ ಆಯ್ತು ಸರ್, ನಮ್ಮನೆಲ್ಲ ಪಾತ್ರೆಗಳು ಬಿತ್ತು ಅಂತ ಕೆಲವರು ಹೇಳಿದ್ರು. ಇನ್ನು ಕೆಲವರು ಈ ಮೇಗರವಳ್ಳಿ ತೀರ್ಥಹಳ್ಳಿ ಭಾಗದಲ್ಲಿ ಪಾತ್ರೆಗಳೆಲ್ಲ ಬಿದ್ದಿಲ್ಲ, ಆದ್ರೆ ಶಬ್ದ ಮತ್ತೆ ಭೂಮಿ ಕಂಪಿಸಂತ ಅನುಭವ ಆಗಿದೆ. ಹೊಸನಗರ ತಾಲೂಕಿನ ಯಡೂರು ನಾಳೂರುಗಳಲ್ಲಿ ಅಲ್ಲಿ ಶಬ್ದ ಮತ್ತೆ ಸ್ಫೋಟದ ರೀತಿಯ ದೊಡ್ಡ ಶಬ್ದ ಮತ್ತೆ ಪಾತ್ರೆಗಳೆಲ್ಲ ಕೆಳಗೆ ಬಿದ್ದಂತ ಅನುಭವ ಆಗಿದೆ. ಇದಷ್ಟು ಕೂಡ ಗ್ರಾಮಸ್ಥರು ಕೊಟ್ಟ ಮಾಹಿತಿ. ಇದುವರೆಗೂ ಕೆಪಿಸಿ ಅಧಿಕಾರಿಗಳಾಗ್ಲಿ ಅಥವಾ ಭೂಗರ್ಭ ಶಾಸ್ತ್ರಜ್ಞರಾಗ್ಲಿ ಅಧಿಕೃತವಾದಂತ ಯಾವುದೇ ಮಾಹಿತಿಯನ್ನ ನೀಡಿಲ್ಲ. ಯಶೋಧ, ಈಗ ಭಾರಿ ಸ್ಫೋಟದ ಸದ್ದು ಕೂಡ ಆಗಿದೆ ಅಂತ ಹೇಳಲಾಗ್ತಿದೆ. ಏನ್ ಸ್ಫೋಟ ಆಗಿರಬಹುದು ಅಂತ ಹೇಳಿ ಅಧಿಕೃತವಾಗಿ ಈಗ ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ ನಾವು ಅಂದಾಜಲ್ಲಿ ಹೇಳ್ಬೋದೇ ಹೊರತು ಅದನ್ನ ನಿಖರವಾಗಿ ಇಂಥದೇ ಕಾರಣದಿಂದ ಸ್ಫೋಟ ಆಗಿದೆ ಅಂತ ಹೇಳಕ್ಕಲ್ಲ. ಏನಂದ್ರೆ ಇಡೀ ಜಲಾಶಯದ ನಿಂತಿರದೆ ಕಲ್ಲು ಬಂಡೆಗಳ ಒಂದು ಸ್ತರದ ಮೇಲೆ ಆ ಮೇಲ್ಪದರ ಕೆಳಪದರಲ್ಲಿರ್ತಕ್ಕಂಥ ಸ್ತರಗಳಲ್ಲಿ ನೀರಿನ ಒತ್ತಡ ಹೆಚ್ಚಾದಾಗ ಭೂಮಿ. ನಿಮ್ಮನ್ನ ನಾನು ಮತ್ತೆ ಮಾತನಾಡಿಸ್ತೀನಿ. ಇದೀಗ ಸ್ಥಳೀಯರಾದಂತಹ ಅಶೋಕ್ ಸಂಪರ್ಕದಲ್ಲಿದ್ದಾರೆ. ಅಶೋಕ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಅಶೋಕ್, ಇದು ಅನುಭವ ಆಯ್ತಾ? ಹೌದು ಮೇಡಮ್ ಅವರೇ, ನನಗೆ ಆಯ್ತು. ನಾನೇ ಫಸ್ಟ್ ಎಲ್ಲರಿಗೂ ಹಾಕಿರೋದು ಮೆಸೇಜ್ ಬೆಳಿಗ್ಗೆ. ರಾತ್ರಿ 1:34 ಮೊದಲು ಈ ಕಾಟುಗಳು ಮಂಚಗಳು ತೂಗಾಡ್ದಂಗೆ ಆಯ್ತು. ನಾನು ಎದ್ದ ತಕ್ಷಣ ಜೋರ ಸೌಂಡ್ ಬರ್ತಾ ಇತ್ತು, ತುಂಬಾ ಜೋರಾಗಿ ಸೌಂಡ್ ಬರ್ತಾ ಇತ್ತು. ಈ ವೆಹಿಕಲ್ಗಳು, ದೊಡ್ಡ ವಾಹನಗಳು ಹೋಗೋ ಸೌಂಡ್ ಇದೆಯಲ್ಲ ಆ ರೀತಿ. ನಾನು ಗುಡುಗು ಇರ್ಬೋದು ಅನ್ಕೊಂಡು ಹೊರಗಡೆ ಓಡ್ ಬರ್ತೀವಿ. ಮನೆ ಬಾಗಿಲಲ್ಲೇ ಶಬ್ದ ಆಯ್ತು. ಆ ನಂತರ ಒಂದು 10 ಸೆಕೆಂಡ್ ನಂತರ ಮನೆ, ನಮ್ಮೆಲ್ಲ ಮಲೆನಾಡಲ್ಲ ಹಂಚಿನ ಮನೆಗಳು, ಮನೆ ಪಕಾಸಿಗಳೆಲ್ಲ ಕಟ 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 ಸೌಂಡ್ ಬರ್ತಾ ಇತ್ತು. ಸುಮಾರು ಒಂದು 20-25 ಸೆಕೆಂಡ್ ಆ ರೀತಿ ಅನುಭವ ನಮಗೆ. 2 ಸೆಕೆಂಡ್ ಅಲ್ವಾ ಹಾಗಾದ್ರೆ? ಅಲ್ಲ, ಸುಮಾರು 15-20 ಸೆಕೆಂಡ್ ಸೌಂಡೇ ಇತ್ತು ಮೇಡಮ್. 16-17 ಸೆಕೆಂಡ್ ಸೌಂಡ್ ಇತ್ತು. ಆ ನಂತರ ನಮಗೆ ಶಬ್ದ ಗೊತ್ತಾಗಿದೆ. ಸೌಂಡ್ ಇರುವಾಗ ಶಬ್ದ ಗೊತ್ತಾಗಿರ್ಲಿಲ್ಲ ಮನೆಗೆಲ್ಲ. ಓಕೆ, ಥ್ಯಾಂಕ್ ಯು ಅಶೋಕ್ ಅವರೇ.